ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 10ನೇ ತರಗತಿ ಗಣಿತದಲ್ಲಿ ಸಾಧನಾ ಪರೀಕ್ಷೆ 2 ನೋಡುವ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇತ್ತು. ಇಲ್ಲಿರ್ತಕ್ಕಂಥ ಎಷ್ಟೋ ಪ್ರಶ್ನೆಗಳು ನಿಮ್ಗೆ ಏನಾಗ್ತಾವಪ್ಪ ಅಂತಂದರೆ ತುಂಬಾ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಸೊ ತಾವುಗಳು ಏನು ಮಾಡ್ಬೋದು ಅಂತಂದರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಸೊ ಇನ್ನೂ 2-3 ಸೆಟ್ ಕ್ವಶನ್ ಪೇಪರ್ ಬರ್ತಾವೆ. ಇದು ಕೂಡ ನಿಮಗೆ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇತ್ತು ಅಂತ ಹೇಳ್ತಾ ಇಲ್ಲಿಯವರೆಗೆ ನಾನು ಅಪ್ಲೋಡ್ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಮತ್ತು ಇಷ್ಟು ಪ್ರಶ್ನೆಗಳು ಚೆನ್ನಾಗಿದ್ದಾವೆ, 2-3 ಸೆಟ್ ಪ್ರತಿ ವಿಷಯದಲ್ಲಿ ನಾವು ನಿಮಗೆ ಕೊಡೋದ್ರಿಂದ ಸೊ ಖಂಡಿತವಾಗಿ ಈ ನಿಮಗೆ ಏನಾಗ್ತವಪ್ಪ ಅಂದರೆ ಯೂಸ್ ಆಗೇ ಆಗ್ತವೆ. ಸೊ ನೋಡುವ ಆ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ. ಇಲ್ಲಿಯವರೆಗೆ ಹಾಕಿರ್ತಕ್ಕಂಥ ಎಲ್ಲ ವಿಡಿಯೋಗಳ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಸೊ ದಯಮಾಡಿ ಅವುಗಳನ್ನ ತಾವು ಖಂಡಿತವಾಗಿ ಚೆಕ್ಔಟ್ ಮಾಡಿಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನೇ ನಾನು ಏನು ಮಾಡ್ತೀನಿ ಅಂತಂದರೆ ಪ್ರಾರಂಭಿಸ್ತೀನಿ. ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಮಾಡೋದನ್ನು ಮಾತ್ರ ಮರೆಯದಿರಿ. ಎಸ್, ಮೊದಲ ಪ್ರಶ್ನೆ ವೆರಿ ಮೋಸ್ಟ್ ಪಾಪ್ಯುಲರ್ ಕ್ವಶನ್ ಇತ್ತು, ಬಹಳ ಸರಿ ಕೇಳ್ತಾರೆ. ax² + bx + c = 0 ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯುವ ಸರಿಯಾದ ಸೂತ್ರ ಯಾವುದು ಅಂತ ಕೇಳಿದ್ದಾರೆ. ಸೊ ನೀವೇನು ಮಾಡಬೇಕಾಗಿತ್ತಪ್ಪ ಅಂದ್ರೆ ಸರಿಯಾದ ಸೂತ್ರವನ್ನು ನೋಡಬೇಕು. ನಾನು ಡೈರೆಕ್ಟಾಗಿ ಉತ್ತರ ಹೇಳ್ತೀನಿ, ಟೈಮ್ ವೇಸ್ಟ್ ಮಾಡಲಾರ್ದೆ. ಆಪ್ಷನ್ ಎ ಇದೆ ನೋಡಿ, ಎಕ್ಸ್. ಓಕೆ, ಎ x = -b ± √b² - 4ac / 2a ಅಂತಕ್ಕಂಥದ್ದು ಆಪ್ಷನ್ ಇದೆ ನೋಡಿ. ಇದು ಕರೆಕ್ಟಾಗಿರ್ತಕ್ಕಂಥ ಏನಪ್ಪ ಅಂತಂದರೆ ಆಪ್ಷನ್ ಆಗ್ತದೆ. ಸೊ ಇದನ್ನು ನೀವೇನು ಮಾಡಬೇಕಿತ್ತು, ಬರಿಬೇಕು. ಎರಡನೇ ಪ್ರಶ್ನೆಗೆ ಬರ್ತೀನಿ. 2, 4, 6, 8 ಈ ಸಮಾಂತರ ಶ್ರೇಣಿಯ 10ನೇ ಪದವನ್ನು ನಿಮಗೆ ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಸೊ 10ನೇ ಪದ ಎಷ್ಟಾಗ್ತದೆ ಅಂತಕ್ಕದ್ದನ್ನು ಕೇಳಿದರು. ಎ 20, ಬಿ 18, ಸಿ 22, ಡಿ 10. ಸೊ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ ಕರೆಕ್ಟಾಗಿರ್ತಕ್ಕಂಥದ್ದು ಬರಿಬೇಕಾಗಿತ್ತಂದರೆ ಆಪ್ಷನ್ ಎ 20 ಈಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಮೂರನೇ ಪ್ರಶ್ನೆಗೆ ಬರ್ತೀನಿ. 2 ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತ 4:9 ಆದರೆ ಅವುಗಳ ವಿಸ್ತೀರ್ಣಗಳ ಅನುಪಾತ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಆಪ್ಷನ್ಗಳನ್ನು ಕೂಡ ಕೊಟ್ಟಿದ್ದರು. ಎ 2:3, ಬಿ 4:9, ಸಿ 16:81, ಡಿ 81:16 ಅಂತ ಇದೆ. ಸೊ ಇದರಲ್ಲಿ ಕರೆಕ್ಟಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಆಪ್ಷನ್ ಸಿ ಬರ್ತದೆ. 16:81 ಅಂತಕ್ಕಂಥದ್ದನ್ನು ನೀವೇನು ಮಾಡಬೇಕಾಗಿತ್ತು, ಕರೆಕ್ಟಾಗಿ ಬರೆದ್ರೆ ನಿಮಗೆ ಅಂಕಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ಮುಂದಿನ 3 ಇಂಪಾರ್ಟೆಂಟ್ ಪ್ರಶ್ನೆ. ax² - 4x + 3 = 0 ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ 4ನೇ ಉತ್ತರ ಇದೆ. ಸೊ ನಾನು ನಿಮಗೆ ಡೈರೆಕ್ಟಾಗಿ ಉತ್ತರಗಳನ್ನು ಸಹಿತನೂ ಕೂಡ ನಾನು ಏನು ಮಾಡ್ತೀನಿ ಅಂತಂದರೆ ತೋರಿಸ್ತೀನಿ. ಎಸ್, ಶೋಧಕಗಳನ್ನು ಕಂಡುಹಿಡಿತಕ್ಕಂಥ ಸೂತ್ರ ನಿಮಗೆ ಗೊತ್ತಿದೆ. ∆ = b² - 4ac ಅಂತ ಬರ್ತದೆ. ಓಕೆನಾ. ಸೊ ಇಲ್ಲಿ a = 2, b = -4, c = ಏನಾಗ್ತದಪ್ಪ ಅಂತಂದರೆ 3 ಆಗ್ತದೆ. ಇಲ್ಲಿ ∆ ಬೆಲೆಗಳನ್ನು ತುಂಬ್ರಿ. ಎ ಅಂದರೆ 2, ಬಿ ಅಂದರೆ -4, ಸಿ ಅಂದರೆ 3. -4² - 4 × 2 × 3 16 - 24 ಅಂದರೆ -8 ಅಂತಕ್ಕಂಥದ್ದು ಬರ್ತದೆ. ಸೊ ಇಷ್ಟು ಏನಾಗಿತ್ತಪ್ಪ ಅಂತಂದರೆ ಉತ್ತರಗಳಲ್ಲಿ ನೀವು ಕೊಡಬೇಕು. 5ನೇ ಪ್ರಶ್ನೆಗೆ ಬರ್ತೀನಿ. ಪ್ರಶ್ನೆ ಸಂಖ್ಯೆ 5 ಏನಿದೆ ಅನ್ನೋದನ್ನು ನೋಡಿ. ಎಸ್, ಇಲ್ಲೊಂದು ಪ್ರಶ್ನೆಯನ್ನು ಅವರು ಕೊಟ್ಟಿದ್ದರು ನಿಮಗೆ. ಸೊ ಇದು ಉತ್ತರ ಇದೆ ಅನ್ನೋದನ್ನು ನಾನು ನಿಮಗೆ ಪ್ರಶ್ನೆನೇ ಕೂಡ ಡೈರೆಕ್ಟಾಗಿ ಹೇಳ್ತೀನಿ. ಎ ಮೊದಲ ಪದ, ಡಿ ಸಾಮಾನ್ಯ ವ್ಯತ್ಯಾಸವಾಗಿರುವ ಎನ್ ಪದ ಕಂಡುಹಿಡಿಯುವ ಸೂತ್ರ ಅಂತ ಕೇಳಿದ್ದಾರೆ. ಎನ್ ಪದ ಕಂಡುಹಿಡಿತಕ್ಕಂಥ ಸೂತ್ರ ಎ ಏನಾಗಬೇಕು, ಮೊದಲ ಪದ ಆಗಬೇಕು. ಡಿ ಏನಾಗಬೇಕು, ಸಾಮಾನ್ಯ ವ್ಯತ್ಯಾಸ ಆಗಬೇಕು. ಅವಾಗ ಸೂತ್ರ ಏನು ಬರ್ತದಪ್ಪ ಅಂದರೆ an = a + n - 1 × d ಅಂತ ಬರ್ತದೆ. ಸೊ ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಅದನ್ನು ಬರಿಬೇಕು. ಇನ್ನು 6ನೇ ಪ್ರಶ್ನೆಗೆ ಹೋಗೋಣ. 6ನೇ ಪ್ರಶ್ನೆ ಇದು 2 ಅಂಕದ ಪ್ರಶ್ನೆ ಇತ್ತು. ಏನು ಕೇಳಿದ್ದಾರೆ ನೋಡಿ. x² - 3x - 10 = 0 ಅಪವರ್ತನ ವಿಧಾನದಿಂದ ಬಿಡಿಸಿ ಅಂತ ಕೇಳಿದ್ದಾರೆ. ಸೊ ಇದನ್ನು ಅಪವರ್ತನ ವಿಧಾನದಿಂದ ಬಿಡಿಸ್ತಕ್ಕಂಥ ಲೆಕ್ಕಗಳನ್ನು ಬರ್ಕೊಂಡು ಹೋಗಿ ಬರ್ಕೊಡ್ರಿ. x² - 3x - 10 = 0, x² - 5x + 2x - 10 = 0. x - 5 ಅಂತಕ್ಕಂಥದ್ದು ಏನು ಮಾಡಿಯಪ್ಪ ಅಂತಂದರೆ ಕಾಮನ್ ತಗೊಳ್ರಿ. ಆವಾಗ ಏನಾಗ್ತದೆ, x in the bracket x - 5 + 2 x - 5. ಅವಾಗ x - 5 ಮತ್ತು x + 2 = 0 ಬರ್ತದೆ. ಆವಾಗ ಮೂಲಗಳು ಏನು ಬರಿಬೋದು, x ಅಂದರೆ 5 ಮತ್ತು x ಅಂದರೆ -2 ಅಂತ ಬರೆದ್ರೆ ನಿಮ್ಮ ಆನ್ಸರ್ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. 7ನೇ ಪ್ರಶ್ನೆಗೆ ಬರೋಣ. ಶ್ರೇಣಿ ಕೊಟ್ಟಿದ್ದಾರೆ. ಶ್ರೇಣಿ ನೋಡ್ಕೊಡ್ರಿ. 7 ಅದ, 13 ಅದ, 19 ಅದ, --- 205 ಅದ. ಓಕೆನಾ. ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ ಪದಗಳ ಸಂಖ್ಯೆಗಳನ್ನು ಕೇಳಿದ್ದಾರೆ. ಎಷ್ಟು ಪದಗಳ ಸಂಖ್ಯೆ ಇದಾವೆ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು,
ಕಂಡುಹಿಡಿಬೇಕಾಗಿತ್ತು. ಸೊ ಮೊದಲ ಶ್ರೇಣಿ ಬರ್ಕೊಂಡ್ರಿ 7, 13, 19 ಡ್ಯಾಶ್ 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 205. ಇದರಲ್ಲಿ ಎ ಎಷ್ಟದ 7 ಅದ. ಓಕೆ, ನೆಕ್ಸ್ಟ್ ಡಿ ಎಷ್ಟದ, ಸಾಮಾನ್ಯ ವ್ಯತ್ಯಾಸ ಎಷ್ಟು ಬರ್ತದೆ, 13 7 ಕಳೆದ್ರೆ 60. ಎ ಎನ್ ಅಂದರೆ ಎಷ್ಟು ಪದಗಳಿದಾವೆ, 205 ಅಂತ ಇದೆ. ಪದಗಳ ಸಂಖ್ಯೆನ ನಾವೇನು ಮಾಡಬೇಕು, ಕಂಡುಹಿಡಬೇಕು. ಸೂತ್ರ ಏನಿಸ್ತೀರಿ, ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಸೂತ್ರ ಹಾಕ್ತೀರಿ. ಬರ್ಕೊಡ್ರಿ, ಎ ಎನ್ 205 ಅದ, ಎ 7 ಅದ, ಎನ್ ಎಷ್ಟದ, ಎಸ್ 205, ಎನ್ನೇ ಕಂಡುಹಿಡಬೇಕಾಗಿದೆ ನಾವು 6, ಡಿ ಅಂದರೆ 6. ಅವಾಗ ನಾವು ಏನು ಮಾಡಬೇಕಾಗಿತ್ತಪ್ಪ ಅಂತಂದ್ರೆ 205 ಮೈನಸ್ 7 ಅಂದರೆ ಇದು 205ರಲ್ಲಿ 7 ಕಳೆದಿದ್ದಾರೆ. ಸೊ ಅವಾಗ ಎನ್ ಮೈನಸ್ 1. ಸೊ ಎನ್ ಮೈನಸ್ 1 ಈಕ್ವಲ್ ಟು 198 ಡಿವೈಡೆಡ್ ಬೈ 6 ಈಕ್ವಲ್ ಟು 33. ಅಂದರೆ ಪದಗಳ ಸಂಖ್ಯೆ ಎಷ್ಟು ಬರ್ತದಪ್ಪ ಅಂತಂದ್ರೆ ಈ ಎನ್ ಈ ಕಡೆ ಬರ್ತಂದ್ರೆ 34 ಅಂತ ಬರ್ತದೆ. ಓಕೆನಾ. ಸೊ ಇದನ್ನು ನೀವು ಅಗದಿ ಈಸಿಯಾಗಿ ಏನು ಮಾಡ್ಬೋದಪ್ಪ ಅಂತಂದರೆ ಬಿಡಿಸ್ತಕ್ಕದ್ದನ್ನು ನೀವು ಏನು ಮಾಡ್ಕೋಬೇಕು, ಕಲ್ಕೊಳ್ಬೇಕು. ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ ಖಂಡಿತವಾಗಿ. ಓಕೆ, ಎನ್ ಪದಗಳ ಸಂಖ್ಯೆ ಕಂಡುಹಿಡಿತಕ್ಕಂಥದ್ದು ಅಂತ ನಿಮಗೆ ಬರ್ತದೆ. ಇನ್ನು 8ನೇ ಪ್ರಶ್ನೆ ಏನಿದೆ ಅಂದರೆ ಥೇಲ್ಸನ ಪ್ರಮೇಯದ ಪ್ರಕಾರ. ಸೊ ನಾನು ಮೊದಲು ಪ್ರಶ್ನೆ ತೋರಿಸ್ತೀನಿ, ಆಮೇಲೆ ಉತ್ತರ ಬರ್ತೀನಿ. ಯಾಕಂದರೆ ಮತ್ತೆ ನೀವು ಏನು ಮಾಡ್ತೀರಪ್ಪ ಅಂದರೆ ಕನ್ಫ್ಯೂಸ್ ಮಾಡ್ಕೊಳ್ತೀರಿ. ಇವುಗಳನ್ನ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಇದು ಇದೆ ನೋಡಿ ಪ್ರಶ್ನೆ. ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಇ ಸಮಾಂತರ ಬಿ ಸಿ ಆಗಿದೆ. ಎಸ್, ಎ ಡಿ 1.5 ಸೆಂಟಿಮೀಟರ್, ಡಿ ಬಿ 3 ಸೆಂಟಿಮೀಟರ್, ಎ ಇ 1 ಸೆಂಟಿಮೀಟರ್ ಆದರೆ ಇ ಸಿಯನ್ನು ಕಂಡುಹಿಡಬೇಕು. ಓಕೆನಾ. ಪ್ರಶ್ನೆ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಇವಾಗ ಉತ್ತರಕ್ಕೆ ಬರೋಣ. ಎಸ್, ಇದು ಉತ್ತರ ಸಂಖ್ಯೆ ಎಷ್ಟಿತ್ತು, 8 ಅಂತಕ್ಕಂಥದ್ದಿತ್ತು. 8th ಆನ್ಸರ್ ಏನಿದೆ ಅಂದರೆ ಥೇಲ್ಸ್ ಪ್ರಮೇಯನ ಬರ್ಕೋಬೇಕು. ಥೇಲ್ಸ್ ಪ್ರಮೇಯ ಏನು ಹೇಳ್ತದಪ್ಪ ಅಂದ್ರೆ ಎ ಡಿ ಡಿವೈಡೆಡ್ ಬೈ ಡಿ ಬಿ ಈಸ್ ಈಕ್ವಲ್ ಟು ಎ ಇ ಡಿವೈಡೆಡ್ ಬೈ ಇ ಸಿ ಅಂತ ಇದೆ. ಅಂದ್ರೆ 1.5 ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಇ ಸಿ. ಆವಾಗ ಏನಾಗ್ತದೆ, 1 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಇ ಸಿ ಈಸ್ ಈಕ್ವಲ್ ಟು 2 ಸೆಂಟಿಮೀಟರ್ ಅಂತಕ್ಕಂಥದ್ದು ಬರ್ತದೆ. ಸೊ ಇಷ್ಟು ಏನಾಗ್ತದಪ್ಪ ಅಂದ್ರೆ ಉತ್ತರದಲ್ಲಿ ನಿಮಗೆ ಬರೆದ್ರೆ 2 ಮಾರ್ಕ್ಸ್ ನಿಮಗೆ ಕೊಡ್ತಾರೆ. ಓಕೆ, 9ನೇ ಪ್ರಶ್ನೆಗೆ ಬರ್ತೀನಿ. 9ನೇ ಪ್ರಶ್ನೆ ಕೂಡ ಏನಾಗಿತ್ತಪ್ಪ ಅಂದರೆ ಶ್ರೇಣಿಗಳ ಮೇಲೆ ಇತ್ತು. ಪ್ರಶ್ನೆ ನೋಡಿ. ಎಸ್, ಒಂದು ಸಮಾಂತರ ಶ್ರೇಣಿಯ ಮೊದಲ 14 ಪದಗಳ ಮೊತ್ತ 1050, ಮೊದಲನೇ ಪದ 10. ಹಾಗಾದರೆ ಶ್ರೇಣಿಯ 20ನೇ ಪದವನ್ನು ಏನು ಮಾಡಬೇಕು, ಕಂಡುಹಿಡಿಬೇಕು. ಓಕೆ, ಶ್ರೇಣಿ 20ನೇ ಪದವನ್ನು ಕಂಡುಹಿಡಬೇಕು. 9ನೇ ಪ್ರಶ್ನೆ. ಎಸ್, ಏನಿದೆ ನೋಡಿ ಉತ್ತರ. ಫಸ್ಟ್ ಏನು ಮಾಡ್ಕೊಡ್ರಿ ಅಂತಂದರೆ ಕೊಟ್ಟಿರ್ತಕ್ಕಂಥ ಶ್ರೇಣಿಯಲ್ಲಿ ನೀವು ಏನು ಬರ್ಕೋಬೇಕು. ಎಸ್ ಎಷ್ಟದ, ಎಸ್ 14 1050 ಅದ, ಎ ಎಷ್ಟದ 10 ಅದ, ಎನ್ 14 ಅದ. ಸೂತ್ರ ಇದು ಹಾಕಬೇಕು. ಎಸ್ ಎನ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2 ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಸೂತ್ರವನ್ನು ಹಾಕಬೇಕು. ಆವಾಗ ಬೆಲೆಗಳನ್ನು ತುಂಬ್ರಿ. 1050 14 ಭಾಗಿಸು 2 2 ಗುಣಿಸು 10 ಪ್ಲಸ್ 13 ಡಿ. ಆವಾಗ ಏನಾಗ್ತದಪ್ಪ ಅಂದರೆ ಡಿ ವ್ಯಾಲ್ಯೂಗಳನ್ನು ತುಂಬಬೇಕು. ಒಟ್ಟು ಡಿ ವ್ಯಾಲ್ಯೂ ಎಷ್ಟು ಬರಬೇಕಾಗಿತ್ತು, 10. ಅಂದರೆ 20ನೇ ಪದ ಅಂದರೆ A20 ಈಕ್ವಲ್ ಟು ಎ ಪ್ಲಸ್ 19 ಡಿ. ಆವಾಗ ಏನಾಗ್ತದೆ, 10 ಪ್ಲಸ್ 19 ಇಂಟು 10 ಅಂತಂದರೆ 10 ಪ್ಲಸ್ 190 ಅಂದರೆ 200 ಅಂತ ಬರ್ತದೆ. ಸೊ ನೀವು ಏನಾಗಬೇಕಾಗಿತ್ತು, 200 ಅಂತಕ್ಕಂಥದ್ದು ಬರೆದ್ರೆ ನಿಮ್ಗೆ ಏನಾಗ್ತದಪ್ಪ ಅಂದರೆ ಎಸ್ ಅಂಕಗಳನ್ನು ಏನು ಮಾಡ್ತಾರೆ, ಗ್ಯಾರಂಟಿಯಾಗಿ ಕೊಡ್ತಾರೆ. ಇಷ್ಟು ಪ್ರಶ್ನೆ ಇತ್ತು. ಇನ್ನು 11ನೇ ಪ್ರಶ್ನೆಗೆ ಬರೋಣ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಲಾಸ್ಟ್ ಟೈಮು ಕೂಡ ಈ ಪ್ರಶ್ನೆ ಏನು ಮಾಡಿದ್ರಪ್ಪ ಅಂತಂದರೆ ಕೇಳಿದರು. ಏನಿದೆ ನೋಡಿ ಪ್ರಶ್ನೆ. ಒಂದು ರೈಲು 360 ಕಿಲೋಮೀಟರ್ ದೂರವನ್ನು ಏಕರೂಪ ಜವದೊಂದಿಗೆ ಕ್ರಮಿಸ್ತದೆ. ಜವ 5 ಕಿಲೋಮೀಟರ್ ಪರ್ ಅವರ್ ಹೆಚ್ಚಾಗಿದ್ದರೆ ಅದೇ ದೂರ ಕ್ರಮಿಸಲು 1 ಗಂಟೆ ಕಡಿಮೆ ಸಮಯ ತೆಗೆದುಕೊಳ್ಳುತ್ತಿತ್ತು. ರೈಲಿನ ಜವವನ್ನು ಕಂಡುಹಿಡಿರಿ ಅಂತಕ್ಕದ್ದನ್ನು ಏನು ಮಾಡಿದಾರಪ್ಪ ಅಂತಂದರೆ ಕೇಳಿದ್ದಾರೆ. ಓಕೆನಾ. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪ್ರಶ್ನೆ ಇತ್ತು. 3 ಅಂಕಕ್ಕೆ ಇದೆ. ಸೊ ಅದರ ಉತ್ತರಗಳನ್ನು ನಾವೇನು ಮಾಡೋಣ, ನೋಡ್ತಾ ಬರೋಣ. ಎಸ್, ಉತ್ತರ ಸಂಖ್ಯೆ 10 ಇದೆ. ಏನಿದೆ, ರೈಲಿನ ಆರಂಭಿಕ ಜವ ಏನಾಗಿರಲಿ, x ಕಿಲೋಮೀಟರ್ ಪರ್ ಅವರ್ ಆಗಿರಲಿ. ತೆಗೆದುಕೊಂಡ ಸಮಯ T1 ಈಕ್ವಲ್ ಟು 360 ಡಿವೈಡೆಡ್ ಬೈ x ಗಂಟೆ ಆಗಿರಲಿ. ಹೊಸ ಜವ x ಪ್ಲಸ್ 5 ಕಿಲೋಮೀಟರ್ ಪರ್ ಅವರ್. ಹೊಸ ಸಮಯ T2 ಈಕ್ವಲ್ ಟು 360 ಡಿವೈಡೆಡ್ ಬೈ x ಪ್ಲಸ್ 5 ಗಂಟೆ. ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನು ನೀವೇನು ಮಾಡಬೇಕು, ಬೆಲೆಗಳನ್ನು ತುಂಬಬೇಕು. ಸೊ ಟೋಟಲ್ ಇಲ್ಲಿ ಎಷ್ಟಾಗಬೇಕಾಗಿತ್ತಪ್ಪ ಅಂದ್ರೆ 40 ಕಿಲೋಮೀಟರ್ ಪರ್ ಅವರ್ ಅನ್ನೋದನ್ನು ನೀವು ಉತ್ತರದಲ್ಲಿ ತೋರಿಸ್ಬೇಕು. ಪ್ರತಿ ಸ್ಟೆಪ್ಗಳನ್ನು ನೋಡ್ರಿ, ಯಾಕಂದ್ರೆ ಪ್ರತಿ ಸ್ಟೆಪ್ಗೂ ಕೂಡ ನಿಮ್ಗೆ ಏನು ಮಾಡಿರ್ತಾರಪ್ಪ ಅಂದ್ರೆ ಅರ್ಧ ಅಂಕಗಳನ್ನು ಕೊಟ್ಟಿರ್ತಾರೆ. ಸೊ ಗ್ಯಾರಂಟಿಯಾಗಿ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಅಂಕಗಳು ಸಿಗ್ತವೆ. ಓಕೆ, ಲಾಸ್ಟ್ 4 ಅಂಕಕ್ಕೆ ಥೇಲ್ಸನ ಪ್ರಮೇಯವನ್ನು ನಾವೇನು ಮಾಡಿದ್ದೀವಿ, ನಿಮಗೆ ಕೇಳಿದ್ದೀವಿ. ಇದು ಇಂಪಾರ್ಟೆಂಟ್ ಇದೆ. ಥೇಲ್ಸನ ಪ್ರಮೇಯವನ್ನು ನಿರೂಪಿಸಬೇಕು ಮತ್ತು ಸಾಧಿಸಬೇಕು. ಅದನ್ನು ಬಾಯ್ಪಾಟ್ ಮಾಡಲೇಬೇಕು. ದತ್ತ, ಸಾಧನೀಯ, ರಚನೆ, ಸಾಧನೆ ಇಷ್ಟೆಲ್ಲ ನೋಡಿ ಅದು ಥೇಲ್ಸನ ಪ್ರಮೇಯ ಇದೇ ಹೇಳೋದು. ಎ ಡಿ ಡಿವೈಡೆಡ್ ಬೈ ಡಿ ಬಿ ಈಕ್ವಲ್ ಟು ಎ ಇ ಡಿವೈಡೆಡ್ ಬೈ
EC. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ. ಸೊ ಖಂಡಿತವಾಗಿ ಇಲ್ಲಿನೂ ಕೂಡ 4 ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ ಇತ್ತು. ಸೊ ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡಿದರೆ ಮತ್ತಷ್ಟು ನಿಮಗೆ ಪ್ರಶ್ನೆ ಪತ್ರಿಕೆಗಳನ್ನು ನಾನು ನಿಮಗೆ ಏನು ಮಾಡ್ತೀನಿ ಅಂತಂದರೆ ಕೊಡ್ತೀನಿ ಅಂತ ಹೇಳ್ತಾ, ಸೊ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಗುಡ್ ಲಕ್.